ದೇವಸ್ಥಾನದ ವಿಶೇಷತೆ, ಆಪನಹಳ್ಳಿ ದೇವಸ್ಥಾನದ ವಿಶೇಷತೆ ಹೇಳಿ ಸ್ವಲ್ಪ. ಇದು ನಮ್ಮ ದೇವಸ್ಥಾನದ್ದು ಅಧ್ಯಕ್ಷರು, ನಂಜುಂಡೇಶ್ವರ ಟ್ರಸ್ಟ್ ಅಧ್ಯಕ್ಷರು. ಮಹಾಶಿವರಾತ್ರಿ ಅಂತ ಅಂದರೆ ಮಹಾಶಿವರಾತ್ರಿ ಹಬ್ಬ ಅಂದರೆ ಜಾಗರಣೆ. ಬೆಳಗ್ಗೆ ಎಲ್ಲ ಉಪವಾಸ, ರಾತ್ರಿ ಇಡೀ ಜಾಗರಣೆ ಮಾಡ್ಕೊಂಡು ಬರೋದು ನಮ್ಮಲ್ಲಿ ವಾಡಿಕೆ. ಮತ್ತು ನಮ್ಮ ಪಕ್ಕದ ಊರು ಬಡವನಹಳ್ಳಿ ಪಕ್ಕ ಆಪನಹಳ್ಳಿ, ಕನಪನಾಯಕನಹಳ್ಳಿ, ಆಪನಹಳ್ಳಿ ಎರಡು ಹತ್ರನೂ ಮತ್ತು ಜಾತ್ರೆ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಮೊದಲಿಂದ ಮಾಡ್ಕೊಂಡಿರೋದು ಆಪನಹಳ್ಳಿಲಿ. ಆಪನಹಳ್ಳಿ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ನಂಜುಂಡೇಶ್ವರ ಅಂತ ಅಂದರೆ ಇದಕ್ಕೆ ಪುರಾಣ ಕಥೆಗಳಲ್ಲಿ ಮಹತ್ವದ ಅರ್ಥ ಇದೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಮಹಾ ಸಂಗ್ರಾಮದ ಒಂದು ಕಥೆಯಿಂದ ಇದು ಬಂದಿದೆ. ಅಂದರೆ ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರವನ್ನು ಕಡೆದಾಗ ಮೊದಲು ಬಂದಿದ್ದು ವಿಷ. ದೇವತೆಗಳೇ ಹೆದರಿ ಹೋದರು. ಆಗ ಬಂದಿದ್ದೇ ಮಹಾದೇವನು ಆ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ತಾನು ಕುಡಿಯುತ್ತೇನೆ ಎಂದು ಕುಡಿದಾಗ ಆ ವಿಷವು ದೇಹ ಸೇರಿದರೆ ಭೂಲೋಕವೇ ನಶಿಸಿ ಹೋಗುತ್ತದೆ ಅಂದ್ಬಿಟ್ಟು ಆಗ ಪಾರ್ವತಿ ದೇವಿ ಗಂಟಲನ್ನು ಬಿಗಿಯಾಗಿ ಹಿಡಿದಾಗ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆದ್ದರಿಂದ ಶಿವನಿಗೆ, ಮಹಾದೇವನಿಗೆ ವಿಷಕಂಠ ಎಂದು ಹೆಸರು ಬಂದಿತ್ತು. ಇನ್ನೂ ಸಾಕಷ್ಟು ವಿಷಯಗಳು ಇದ್ದಾವೆ ಶಿವರಾತ್ರಿ ಬಗ್ಗೆ ತಿಳಿದುಕೊಂಬೋದು. ಮಸ್ತಾಗಿದೆ. ನಾವು ಸ್ವಲ್ಪ ನಮ್ಮ ಆಪ್ನಲ್ಲಿ ವಿಡಿಯೋ ತೋರಿಸೋದಕ್ಕೆ ಈ ಶಿವನ ಬಗ್ಗೆ ನಮಗೆ ತಿಳಿದಿರೋದು ಒಂದು ಸ್ವಲ್ಪ ಹೇಳಿದ್ದೇವೆ. ನಮ್ಮ ಆಪ್ನಲ್ಲಿ ಮಹೇಶ್ ಅಣ್ಣವರು ಈ ಮುಖ್ಯಸ್ಥರು. ದೇವಸ್ಥಾನ ಯಾವಾಗಲಿಂದ ಹುಟ್ಟಿತು, ಯಾವಾಗಲಿಂದ ಪೂಜೆ ಪುನಸ್ಕಾರ ಮಾಡ್ಕೊಬಂದರು, ಯಾರ್ಯಾರು ಗ್ರಾಮಸ್ಥರು ಮತ್ತು ಇನ್ನು ಮುಂತಾದವರು ಎಲ್ಲ ಯಾರ್ಯಾರು ಪಾಲ್ಗೊಳ್ತಾರೆ, ಸುತ್ತಮುತ್ತ 7 ಹಳ್ಳಿ ಜನನೂ ಬರ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ. ಆಪನಹಳ್ಳಿ ನಂಜುಂಡೇಶ್ವರ ದೇವಸ್ಥಾನ ಇಲ್ಲಿ ತುಂಬಾ ವರ್ಷದಿಂದ ಜಾತ್ರೆ ನಡೀತಾ ಐತೆ. ಅದ್ರ ಬಗ್ಗೆ ವಿವರಣೆ ಕೊಡ್ಬೇಕು ಅಂದ್ರೆ, ಇಲ್ಲಿ ನಮ್ಮೂರ ನಂಜುಂಡೇಶ್ವರ ದೇವಸ್ಥಾನದ ಸುಮಾರು ವರ್ಷದಿಂದ ಅಧ್ಯಕ್ಷರಾಗಿ ಮತ್ತೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದವ್ರೆ. ಅವ್ರನ್ನ ಕೇಳಿದ್ರೆ ಇದು ಪೂರ್ತಿ ಸಂಪೂರ್ಣ ಮಾಹಿತಿ ನಮ್ಮ ಅಧ್ಯಕ್ಷರ ಕಡೆಯಿಂದ ನಿಮಗೆ ವಿಷಯ ತಿಳಿತದೆ. ಅಧ್ಯಕ್ಷ ಹೇಳ್ರಿ ಸರ್. ನನ್ನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು ಶ್ರೀ ನಂಜುಂಡೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಆಪನಹಳ್ಳಿ ಅಂತ ಹೇಳ್ಬಿಟ್ಟು. ಇದು ಮಧುಗಿರಿ ದೊಡ್ಡೇರಿ ಹೋಬಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದು ಜಾಗ. ಇದು ಆಪನಹಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಂಜುಂಡೇಶ್ವರ ಸ್ವಾಮಿ 1812 ಇಸವಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ, ಬುಕ್ ಲೆಟರ್ ಇದೆ. ಬಟ್ ಅಂದಿನಿಂದ ಇಂದಿನವರೆಗೂ ಅವತ್ತು ನಮ್ಮ ತಾತ, ನಮ್ಮ ಅಪ್ಪಗಳು, ನಮ್ಮ ಚಿಕ್ಕಪ್ಪಗಳೆಲ್ಲ ಸಣ್ಣದಾಗಿ ಒಂದು ಗುಡಿ ಕಟ್ಟಿ ಎಲ್ಲ ಇದು ಮಾಡ್ಕೊಂಡು ಬೆಳೆಸ್ಕೊ ಬಂದ್ರು. ಬರ್ತಾ 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 ಇಂಥ ಒಂದು ಉನ್ನತವಾದ ಸ್ಥಿತಿ ಬಂದಿದೆ. ಇದರಲ್ಲಿ ಯಾವುದೇ ರೀತಿ ಸರ್ಕಾರದ ಸೌಲಭ್ಯಗಳಿಲ್ಲ, ಯಾವುದೇ ಒಂದು ರೀತಿ ಮಜ್ಜಿರಾಗೂ ಸೇರಿಲ್ಲ. ಗ್ರಾಮಸ್ಥರುಗಳೆಲ್ಲ ಸೇರ್ಕೊಂಡು 7 ಹಳ್ಳಿಗಳ ನೀವು ಜಂಗ ಕಟ್ಕೊಂಡು ಭಿಕ್ಷಾವಟಿ ಮಾಡಿ ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಅವತ್ತಿನ ಒಂದು ಕಾಲಕ್ಕೆ 7 ಆಗಿದ್ರು. ಅದನ್ನ ಭಿಕ್ಷಾವಟಿ ಮಾಡ್ಕೊಂಡು ನಾವು 7 ಹಳ್ಳಿಗಳಿಗೂ ರೇಷನ್ ಎತ್ಕೊಂಡು ನಾವು ಇದನ್ನ ಒಂದು ಆರಾಧನೆನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದೊಂದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಸ್ವಾಮಿ. ಇದು ಒಂದು ಉದ್ಭವ ಮೂರ್ತಿ ಕರ್ನಾಟಕದ 2ನೇ ಸ್ಥಾನದಲ್ಲಿದೆ. ಹೇಳ್ಬೇಕು ಅಂತಂದ್ರೆ ನಂಜುಂಡೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಉದ್ಭವ ಮೂರ್ತಿ. ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಸುಮಾರು 15ರಿಂದ 20 ಸಾವಿರ ಜನಕ್ಕೆ ನಾವು ಊಟದ ವ್ಯವಸ್ಥೆನ ಕತ್ಕಾಯಿ, ಅಳಸಿನಕಾಯಿ, ನಿದ್ದೆ ಊಟ, 3 ರೋಲ್ ಅಳಸಿನಕಾಯಿ, ಒಂದು 15 ಕ್ವಿಂಟಲ್ ಅಕ್ಕಿ, ಒಂದು 6.5-7 ಕ್ವಿಂಟಲ್ ಕಾಳು ಸಾಂಬಾರಿಗೆ ಆಗ್ತಕ್ಕಂಥದ್ದು, ಒಂದು 2-2.5 ಕ್ವಿಂಟಲ್ ದನಿದ ಪುಡಿ ಅದನ್ನೆಲ್ಲ ನಾವು ವಿಡಿಯೋ ಮಾಡಿ ಬೇಕಾದ್ರೆ ತೋರಿಸ್ತೀವಿ ಮಾಡಾಗ್ತದ. ಆಮೇಲೆ ಒಂದು 15 ಕೆಜಿ 18 ಕೆಜಿ ಮೆಣಸಿನ ಪುಡಿ, ಇಷ್ಟೆಲ್ಲ ಸಾಂಬಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಈಗ ಗ್ರಾಮದವರೆಲ್ಲ ಸೇರ್ಕೊಂಡು ಅಕ್ಕಪಕ್ಕದ ಗ್ರಾಮವನ್ನು ಕರ್ಕೊಂಡು ನಾವಿಂತ ಒಂದು ಉನ್ನತವಾದ ಶ್ರೀ ನಂಜುಂಡೇಶ್ವರ ಜಾತ್ರಾ ಮಹೋತ್ಸವ ಅಂತ ಹೇಳ್ಬಿಟ್ಟು ಪ್ರತಿ ಶಿವರಾತ್ರಿಗೆ ನಾವು ಇದು ಮಾಡ್ತೀವಿ. ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಒಂದು ಪೂಜೆ ಇದೆ. ಶ್ರಾವಣ ಮಾಸದಲ್ಲಿ ಆರತಿ ಮಾಡ್ತೀವಿ. ಇದು ಬಸವನ ಜಯಂತಿ ಹಬ್ಬದಲ್ಲಿ ಉತ್ಸವ ಇದೆ. ಊರೆಲ್ಲ ಉತ್ಸವ ಮಾಡಿ ಸ್ವಾಮಿಗೆ ಎಲ್ಲಾರು ಮನೆಗೂ ಆರತಿ ಮಾಡ್ತೀವಿ. ಇಂಥ ಒಂದು ಉನ್ನತವಾದ
ಸ್ಥಾನ ಗೌರವ ಇಲ್ಲಿ ಈ ಜಾಗದಲ್ಲಿ ಉಳಿದಿದೆ. ಭಕ್ತಾದಿಗಳು ಈ ಸಂಖ್ಯೆಯಲ್ಲಿ ಬರಬೇಕು ಅಂತ ಅಂದ್ರೆ ಇಷ್ಟೊಂದು ಜನ ಅವರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಮಹಾನುಭಾವ ಈ ಸ್ವಾಮಿ. ಅವ್ರೇನು ಅರ್ಕೆ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಆ ಸ್ವಾಮಿ ಈಡೇರಿಸಿರೋ ಹೊತ್ತಿಗೆ ಈ ಸ್ವಾಮಿ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ. ಇಷ್ಟೊಂದು ತರ ಜನ ಬಂದು ಬರೀ ಪ್ರಸಾದಕ್ಕೆ ಅಂತ ಏನಲ್ಲ, ಅವ್ರಿಗೆ ಭಕ್ತಿ ಇದೆ. ಅವ್ರಿಗೆ ಇಷ್ಟಾನುಸಾರ ಕಾಸುಗಳು ಅವೆಲ್ಲ ಕೊಟ್ಟು ರಸೀದಿಗಳು ಹಾಕೊಂಡು ಹೋಗ್ತಾರೆ. ಅಂತ ಒಂದು ಜಾಗ ಉಳಿಕೆ ಸಾಮಾನೆಲ್ಲ ಹರಾಜು ಹಾಕಿ ನಾವು ಒಂದು 9 ಲಕ್ಷಕ್ಕೆ ದೇವ್ರು ಮಾಡ್ತಿದೀವಿ ನಂಜುಂಡೇಶ್ವರನ. ತಿರ್ಗಾ ಗ್ರಾಮದಲ್ಲೂ ಅಕ್ಕಪಕ್ಕ ಎಲ್ಲ ಎತ್ಕೊಂಡ್ಬಿಟ್ಟು ನಾವು 35 ಲಕ್ಷಕ್ಕೆ ಒಂದು ಶಿಖರ ಮಾಡಿಸಿದೀವಿ. 32 ಅಡಿಗೆ ಒಂದು 70,000ಕ್ಕೆ ಒಂದು ಇದ್ರದ ಪಂಚಲೋಕದ ಕಳಸ ಮಾಡಿಸಿ ಅದನ್ನೆಲ್ಲ ನಾವು ಪ್ರತಿಷ್ಠಾಪನೆ ಮಾಡಿಸಿದೀವಿ ಎಲ್ಲ ಸೇರ್ಕೊಂಡು ಗ್ರಾಮದವರು. ಇಂತ ಒಂದು ಸ್ಥಳ ಹೇಳ್ಬೇಕು ಅಂದ್ರೆ ಮುಂದಿನ 2ನೇ ಸಿದ್ಧಗಂಗೆ ಆದ್ರೂ ಆಗ್ಬೋದು, ಹೇಳಕ್ ಆಗೋದಿಲ್ಲ. ಆ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಐತಿದ್ರು. ಮುದ್ದೆ ಕೆತ್ಕಾಯಿ ಸಾಂಬಾರು ಇಲ್ಲಿ ಅದ್ಭುತವಾಗಿರುತ್ತೆ. ರಾಮಣ್ಣರು ಕ್ಯಾಮ್ರಾ ನೋಡ್ಬೇಕು ನೀವು. ಕಾಯಿ 2 ಹಾಕ್ಬಿಟ್ಟಿದ್ಯಾ? ಅವೆಷ್ಟು 3 ಹಾಕಿರೋ ಬಂದಾಗಲ್ಲ ತಗ ದೇವ್ರ ತುಳಿಬೇಡ. ವ್ಯವಸ್ಥೆ ಇಲ್ಲ. ರಂಗಣ್ಣರು ಏನಿಲ್ಲಿ ವ್ಯಾಪಾರ ಜೋರ? ಇದು ನಿಮ್ದು ಅಂಗಡಿ? ದೊಡ್ಡೊಳಗಳಮ್ಮ